ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಚಾಪ್ಟರ್ 7 ಅಂದರೆ ಕೋಆರ್ಡಿನೇಟ್ ಜಾಮೆಟ್ರಿ ಚಾಪ್ಟರ್ನ ರಿವೈಸ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಪಾಯಿಂಟ್ಸ್ ಆನ್ ಅ ಗ್ರಾಫ್ ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂತ ನೋಡೋಣ. ಸೊ ನಮಗೆ ಹೇಗೆ ಗೊತ್ತು, ಗ್ರಾಫ್ ರೆಪ್ರೆಸೆಂಟ್ ಮಾಡುವಾಗ ಯಾವಾಗಲೂ ಎರಡು ಆಕ್ಸಿಸ್ನ ಉಪಯೋಗಿಸ್ತೀವಿ. ಮೊದಲನೇ ಆಕ್ಸಿಸ್ ಎಕ್ಸ್ ಆಕ್ಸಿಸ್, ಎರಡನೇ ಆಕ್ಸಿಸ್ ವೈ ಆಕ್ಸಿಸ್. ಸೊ ನಮ್ಗೇನು ಗೊತ್ತು, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಎಕ್ಸ್ ಅಂತ ಬರಿತೀವಿ, ನೆಗೆಟಿವ್ ಎಕ್ಸ್ ಆಕ್ಸಿಸ್ ಎಕ್ಸ್ ಡ್ಯಾಶ್ ಅಂತ ಬರಿತೀವಿ. ಅದೇ ಥರ ಪಾಸಿಟಿವ್ ವೈ ಆಕ್ಸಿಸ್ನ ವೈ ಅಂತ ಬರಿತೀವಿ, ನೆಗೆಟಿವ್ ವೈ ಆಕ್ಸಿಸ್ನ ವೈ ಡ್ಯಾಶ್ ಅಂತ ಬರಿತೀವಿ. ಮತ್ತೆ ಇನ್ನೇನು ಗೊತ್ತು ನಮಗೆ ಗ್ರಾಫ್ ಬಗ್ಗೆ, 4 ಕ್ವಾಡ್ರೆಂಟ್ ಇದೆ ಅಂತ ಗೊತ್ತಲ್ವಾ. ಇದು ಮೊದಲನೇ ಕ್ವಾಡ್ರೆಂಟ್, ಪೆನ್ ಉಪಯೋಗಿಸ್ಬಿಟ್ಟು ಬರಿತೀನಿ. ಇದು ಮೊದಲನೇ ಕ್ವಾಡ್ರೆಂಟ್, ಇದು ಎರಡನೇ ಕ್ವಾಡ್ರೆಂಟ್, ಇದು ಮೂರನೇ ಕ್ವಾಡ್ರೆಂಟ್, ಇದು 4ನೇ ಕ್ವಾಡ್ರೆಂಟ್. ಸೊ ನಾವು ಪಾಯಿಂಟ್ ರೆಪ್ರೆಸೆಂಟ್ ಮಾಡಬೇಕಾದಾಗ ಹೇಗೆ ಬರಿತೀವಿ, ಯಾವಾಗಲೂ ಎಕ್ಸ್ ಕಾಮ ವೈ ಕೋಆರ್ಡಿನೇಟ್ಸ್ ಬರೆದ್ಬಿಟ್ಟು ಹೀಗೆ ಬ್ರಾಕೆಟ್ ಒಳಗಡೆ ನಾವು ಪಾಯಿಂಟ್ನ ರೆಪ್ರೆಸೆಂಟ್ ಮಾಡ್ತೀವಿ ಅಲ್ವಾ. ಸೊ ಎಕ್ಸ್ ಕೋಆರ್ಡಿನೇಟ್ನ ನಾವು ಆಪ್ಸಿಸ ಅಂತ ಕರಿತೀವಿ, ಮತ್ತು ವೈ ಕೋಆರ್ಡಿನೇಟ್ನ ನಾವು ಆರ್ಡಿನೇಟ್ ಅಂತ ಕರಿತೀವಿ. ಆಯಿತಾ? ಸೊ ನಮ್ಗೇನು ಗೊತ್ತು, ಫಸ್ಟ್ ಕ್ವಾಡ್ರೆಂಟಲ್ಲಿ 2 ಪಾಸಿಟಿವ್ ಇದೆ ಅಲ್ವಾ. ಸೊ ಎಕ್ಸ್ ಮತ್ತು ವೈ ಕೋಆರ್ಡಿನೇಟ್ 2 ಪಾಸಿಟಿವ್ ಇರುತ್ತೆ. ಎರಡನೇ ಕ್ವಾಡ್ರೆಂಟಲ್ಲಿ ನಮಗೇನು ಗೊತ್ತು, ಎಕ್ಸ್ ಆಕ್ಸಿಸ್ ನೆಗೆಟಿವ್ ಅಲ್ಲಿದೆ. ಸೊ ಇದು ಎಕ್ಸ್ ಆಕ್ಸಿಸ್ ನೆಗೆಟಿವ್, ವೈ ಆಕ್ಸಿಸ್ ಪಾಸಿಟಿವ್ ಆಗಿರುತ್ತೆ. ಮೂರನೇ ಕ್ವಾಡ್ರೆಂಟಲ್ಲಿ 2 ನೆಗೆಟಿವ್ ಅಲ್ವಾ. ಸೊ 2 ನೆಗೆಟಿವ್ ಆಗಿರುತ್ತೆ. 4ನೇ ಕ್ವಾಡ್ರೆಂಟಲ್ಲಿ ಎಕ್ಸ್ ಆಕ್ಸಿಸ್ ಪಾಸಿಟಿವ್, ವೈ ಆಕ್ಸಿಸ್ ನೆಗೆಟಿವ್ ಆಗಿರುತ್ತೆ. ಆಯ್ತಾ? ಸೊ ಹೀಗೆ ನಮಗೆ ಯಾವ ಥರ ಪಾಯಿಂಟ್ಸ್ ಇರುತ್ತೆ ಅಂತ ಪ್ರತಿಯೊಂದು ಕ್ವಾಡ್ರೆಂಟಲ್ಲೂ ಹೀಗೆ ಗೊತ್ತಾಗಿದೆ. ಸೊ ಈಗ ನಾನು ಇದನ್ನೆಲ್ಲ ಇರೇಸ್ ಮಾಡಿಬಿಟ್ಟು ಏನು ಮಾಡೋಣ, ಒಂದು ಪಾಯಿಂಟ್ನ ರೆಪ್ರೆಸೆಂಟ್ ಮಾಡೋಣ ಈ ಗ್ರಾಫ್ನಲ್ಲಿ. ಸೊ ನಾನು ಇಲ್ಲಿ ತಗೊಂಡಿರೋ ಗ್ರಾಫು, ಈ ಡಿವಿಷನ್ಸ್ನ ನಾನು ಪ್ರತಿ ಒಂದು ಡಿವಿಷನು 1 ಯೂನಿಟ್ ಅಂತ ಅನ್ಕೊಂಡಿದ್ದೀನಿ. ಆಯ್ತಾ? ಸೊ ಇದೇನಾಗುತ್ತೆ, ದಿಸ್ ವಿಲ್ ಬಿ 1 2 3 4 5 6 7 ಆ್ಯಂಡ್ ಸೋ ಆನ್. ಆಯಿತಾ? ಅದೇ ಥರ ವೈ ಆಕ್ಸಿಸ್ ಕೂಡ ಇದು 1 ಆಗುತ್ತೆ, 2 3 4 5 6 7 8 ಅದೇ ಥರ. ಆಯಿತಾ? ನಮ್ಗೇನು ಗೊತ್ತು, ಈ ಇಂಟರ್ಸೆಕ್ಷನ್ ಆಫ್ ಆಕ್ಸೀಸ್ನ ನಾವು ಆರಿಜಿನ್ ಅಂದರೆ 0,0 ಅಂತ ರೆಪ್ರೆಸೆಂಟ್ ಮಾಡೋದು ಆರಿಜಿನ್ ಅಲ್ವಾ. ಸೊ ನಾವು ಅದನ್ನು ಆರಿಜಿನ್ ಅಂತ ಕರೆದ್ಬಿಟ್ಟು 0,0 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನಾನು 4,3 ಒಂದು ಪಾಯಿಂಟ್ ತಗೋಬೇಕು ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ 4 ಎಕ್ಸ್ ಆಕ್ಸಿಸ್ನಲ್ಲಿ ಮತ್ತು ವೈ ಆಕ್ಸಿಸ್ನಲ್ಲಿ 3. ಸೊ ಇಲ್ಲಿ ಒಂದು ಪಾಯಿಂಟ್ ಮಾರ್ಕ್ ಮಾಡ್ತೀನಿ. ಸೊ ನಾನು ಡಾಟೆಡ್ ಲೈನ್ ಹಾಕಿದ್ರೆ ನೀವು ನೋಡ್ಬೋದು, ವೈ ಆಕ್ಸಿಸಲ್ಲಿ 3 ಪಾಯಿಂಟ್ಸ್ ಮತ್ತು ಎಕ್ಸ್ ಆಕ್ಸಿಸಲ್ಲಿ 4 ಪಾಯಿಂಟ್ಸ್, ಅಂದರೆ 4 ಡಿವಿಷನ್ಸ್ ಆನ್ ದಿ ಎಕ್ಸ್ ಆಕ್ಸಿಸ್, 3 ಡಿವಿಷನ್ಸ್ ಆನ್ ದ ವೈ ಆಕ್ಸಿಸ್. ಸೊ ಇದನ್ನು ನಾವು ಎಕ್ಸ್ ಕಾಮ ವೈ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಇದು ಹೇಗಿರುತ್ತೆ, 4,3. ಅದೇ ಥರ ನೀವು ಯಾವುದಾದ್ರೂ ಪಾಯಿಂಟ್ನ ಗ್ರಾಫಲ್ಲಿ ಹಾಕಿದ್ರೆ ಯಾವಾಗಲೂ ಆಪ್ಸಿಸ ಮತ್ತು ಆರ್ಡಿನೇಟ್ ಇರುತ್ತೆ ಆ ಪಾಯಿಂಟಿಗೆ. ಈಗ ನಾವು ಡಿಸ್ಟೆನ್ಸ್ ಫಾರ್ಮುಲಾಗೆ ಬರೋಣ. ಡಿಸ್ಟೆನ್ಸ್ ಫಾರ್ಮುಲಾ ಅಂದರೆ ಏನು, ಯಾವುದಾದ್ರೂ 2 ಪಾಯಿಂಟ್ನ ಕನೆಕ್ಟ್ ಮಾಡಿದಾಗ ಆ 2 ಪಾಯಿಂಟ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ, ಆ ಡಿಸ್ಟೆನ್ಸ್ನ ಡಿಸ್ಟೆನ್ಸ್ ಫಾರ್ಮುಲಾ ಮೂಲಕ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನಾನು ಈ ಗ್ರಾಫಲ್ಲಿ ಯಾವುದಾದ್ರೂ 2 ಪಾಯಿಂಟ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 1 ಪಾಯಿಂಟು ಮತ್ತು ಇಲ್ಲಿ ಇನ್ನೊಂದು ಪಾಯಿಂಟ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಪಾಯಿಂಟ್ನ ನಾನು x1, y1 ಅಂತ ಬರೀತಿದ್ದೀನಿ. ಎರಡನೇ ಪಾಯಿಂಟ್ನ x2, y2 ಅಂತ ಬರೀತಿದ್ದೀನಿ. ಇದು 2 ಆಯಿತಾ. ಮತ್ತು ಈ 2 ಪಾಯಿಂಟ್ನ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ 2 ಪಾಯಿಂಟ್ ಮಧ್ಯೆ ಡಿಸ್ಟೆನ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಡಿಸ್ಟೆನ್ಸ್ ಫಾರ್ಮುಲಾ ಮೂಲಕ. ಸೊ ಆ ಡಿಸ್ಟೆನ್ಸ್ ಫಾರ್ಮುಲಾ ಏನು, ಇಟ್ ಈಸ್ ಈಕ್ವಲ್ ಟು x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಹೋಲ್ ಅಂಡರ್ ರೂಟ್. ಸೊ ಯಾವುದಾದ್ರೂ 2 ಪಾಯಿಂಟ್ ಸಿಕ್ಕಿದ್ರೆ ನಿಮಗೆ ಅದು 2 ಪಾಯಿಂಟ್ ಮಧ್ಯ ಡಿಸ್ಟೆನ್ಸ್ನ ನಾವು ಈ ಫಾರ್ಮುಲಾಲ್ಲಿ ಹಾಕಿದ್ರೆ ನಾವು ಡಿಸ್ಟೆನ್ಸ್
ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈ ಎರಡು ಪಾಯಿಂಟ್ ಕೋಆರ್ಡಿನೇಟ್ಸ್ ನೋಡೋಣ. ಸೊ ಈ ಪಾಯಿಂಟ್ ಏನು, ಇದು 1 2 3 4 5, 3 ಅಲ್ವಾ. ಸೊ ಇಲ್ಲಿ x1, y1 is equal to 5, 3. ಅದೇ ತರ x2, y2 is equal to 5 6 7 8 9 10 11, 1 2 3 4 5 6 ಅಲ್ವಾ is equal to 11, 6. ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ. ಇಟ್ ಇಸ್ 11, ಎಸ್ 11, 6. ಸೊ ಇಲ್ಲಿ ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಉಪಯೋಗಿಸಿ ಕ್ಯಾಲ್ಕುಲೇಟ್ ಮಾಡೋಣ. ವಾಟ್ ಇಸ್ ದ ಡಿಸ್ಟೆನ್ಸ್? ಈಕ್ವಲ್ ಟು x2 ವ್ಯಾಲ್ಯೂ ಎಷ್ಟು? x2 is equal to 11 and x1 is equal to 5 ಅಲ್ವಾ. ಸೊ 11 minus 5 whole square plus y2 ವ್ಯಾಲ್ಯೂ ಎಷ್ಟು? 6, y1 ವ್ಯಾಲ್ಯೂ ಎಷ್ಟು? 3. 6 minus 3 whole square whole under root. ಸೊ ನಮ್ಗೇನು ಗೊತ್ತು? 11 minus 5 is equal to 6. ಸೊ 6 square plus 3 square ಅಲ್ವಾ, whole under root. So it is equal to 36 plus 9 whole under root is equal to root 45. So ನಾವು ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ? we get 3√5 units. ಆಯ್ತಾ? ಡಿಸ್ಟೆನ್ಸ್ ಯಾವಾಗಲೂ ಪಾಸಿಟಿವ್ ಇರುತ್ತೆ. ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು. ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಯಾವಾಗಲೂ ನಿಮ್ಮ ಆನ್ಸರು ಪಾಸಿಟಿವ್ ಆಗಿ ಇರುತ್ತೆ. ಆಯ್ತಾ? ಸೊ ನೀವು ಚೆಕ್ ಮಾಡ್ಬೋದು. ನೀವು ಸಾಲ್ವ್ ಮಾಡಬೇಕಾದಾಗ ರೂಟ್ ಒಳಗಡೆ ಯಾವಾಗಲೂ ನಿಮಗೆ ಪಾಸಿಟಿವ್ ಟರ್ಮೇ ಬರುತ್ತೆ. ಯಾಕಂದರೆ ನಾವು ನೆಗೆಟಿವ್ ರೂಟ್ ಕ್ಯಾಲ್ಕುಲೇಟ್ ಮಾಡೋದು ಕಲ್ತಿಲ್ಲ ಅಲ್ವಾ. ಸೊ ಇಟ್ ಈಸ್ ಆಲ್ವೇಸ್ ಅ ಪಾಸಿಟಿವ್ ನಂಬರ್. ಸೊ ನಿಮಗೆ ನೆಗೆಟಿವ್ ನಂಬರ್ ಬಂದರೆ ನೀವೇನಾದರೂ ಕ್ಯಾಲ್ಕುಲೇಷನಲ್ಲಿ ತಪ್ಪು ಮಾಡಿದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ತುಂಬ ಮುಖ್ಯ ಅಂದರೆ ಎಲ್ಲ ಕೋಆರ್ಡಿನೇಟ್ಸು ನೀಟಾಗಿ ಕ್ಲಿಯರ್ ಆಗಿ ಉಪಯೋಗಿಸೋದು. ಆಯ್ತಾ? ಸೊ x1 ಜಾಗದಲ್ಲಿ ಆಕ್ಸಿಡೆಂಟ್ ಆಗಿ y1 ಹಾಕ್ಬಿಟ್ರೆ ಇಡೀ ಸಮ್ಮು ತಪ್ಪಾಗತ್ತೆ. ಆಯ್ತಾ? ಸೊ ನೀವು ಕೇರ್ಫುಲ್ ಆಗಿರ್ಬೇಕು ಯಾವುದನ್ನ ರಿಪ್ಲೇಸ್ ಎಲ್ಲಿ ಮಾಡ್ತಿದ್ದೀರಿ ಅಂತ. ಆಯ್ತಾ? ಈಗ ನಾವು ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ನೋಡೋಣ. ನಾವು ಸೇಮ್ ಡಿಸ್ಟೆನ್ಸ್ ಫಾರ್ಮುಲಾನೇ ಉಪಯೋಗಿಸ್ತೀವಿ, ಆದರೆ ಇದು ಒಂದು ಸ್ಪೆಷಲ್ ಕೇಸ್. ಸೊ ಹೀಗೆ ನೀವು ಈ ಫಾರ್ಮುಲಾ ಕೂಡ ನೆನ್ಪಿಟ್ಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಸುಲಭ ಆಗುತ್ತೆ. ಇನ್ಸ್ಟೆಡ್ ಆಫ್ ಸಬ್ಸ್ಟಿಟ್ಯೂಟಿಂಗ್ ಅಲ್ಲಿ ಹೀಗೆ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನೀವು ಡೈರೆಕ್ಟಾಗಿ ರಿಪ್ಲೇಸ್ ಮಾಡಿಬಿಟ್ಟು ಸಾಲ್ವ್ ಮಾಡ್ಬೋದು. ಸೊ ನಾನಿಲ್ಲಿ ಯಾವುದೋ ಒಂದು ಪಾಯಿಂಟ್ x, y ಮಾರ್ಕ್ ಮಾಡ್ತಾ ಇದ್ದೀನಿ. ಆಯಿತಾ? x, y. ಮತ್ತೆ ಎರಡನೇ ಪಾಯಿಂಟು ಆರಿಜಿನ್. ಆಯಿತಾ? ಆರಿಜಿನ್ ನಮ್ಗೆ ಗೊತ್ತಲ್ವಾ, ಇಟ್ ಈಸ್ ಈಕ್ವಲ್ ಟು 0, 0. ಸೊ ಆರಿಜಿನ್ ಮತ್ತು ಈ ಪಾಯಿಂಟ್ದು ಡಿಸ್ಟೆನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನಾಗುತ್ತೆ? ದ ಡಿಸ್ಟೆನ್ಸ್ ಫಾರ್ಮುಲಾ ಇಸ್ ಈಕ್ವಲ್ ಟು x minus 0 whole square plus y minus 0 whole square whole under root. ಇದನ್ನ ಹೇಗೆ ಬರಿಬೋದು ನಾವು? ನಮ್ಗೆ ಗೊತ್ತು x minus 0 is equal to x ಅಂತ, ಮತ್ತೆ y minus 0 is equal to y ಅಂತ. ಸೊ ಇಟ್ಸ್ ಈಕ್ವಲ್ ಟು x square plus y square whole under root. ಸೊ ಈಗ ನಮ್ಗೇನು ಗೊತ್ತು? x, y is equal to 1 2 3 4 5 6, 1 2 3 4 5 ಅಲ್ವಾ. ಸೊ ನಾನು ಇಲ್ಲಿ ಮಾರ್ಕ್ ಮಾಡಿರೋ ಪಾಯಿಂಟು x, y is equal to 6, 5. ಸೊ ನಾವು ಈ ಫಾರ್ಮುಲಾಲಿ ರಿಪ್ಲೇಸ್ ಮಾಡಿದರೆ ನಮಗೆ ಡಿಸ್ಟೆನ್ಸ್ ಎಷ್ಟು ಸಿಗುತ್ತೆ? ಇಟ್ ಈಸ್ ಈಕ್ವಲ್ ಟು ರೂಟ್ ಆಫ್ x square plus y square. ಸೊ 6 square plus 5 square. It is equal to root of 36 plus 25. ನಾವು ಇದನ್ನು ಆ್ಯಡ್ ಮಾಡಿದರೆ ನಮ್ಗೆ ಏನು ಸಿಗುತ್ತೆ? ವಿ ಗೆಟ್ ರೂಟ್ ಆಫ್ 71 ಅಲ್ವಾ. ನೀವು ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡಿ. ಸಾರಿ, ನಾಟ್ 71. ವಿ ಗೆಟ್ ರೂಟ್ ಆಫ್ 61. right? Yeah, root of 61. This is not a perfect square alva. So idana ನಾವು root 61 units ಅಂತ ಬರೀತೀವಿ.
ಈಗ ನಾವು ಸೆಕ್ಷನ್ ಫಾರ್ಮುಲಾಗೆ ಬರೋಣ. ಸೆಕ್ಷನ್ ಫಾರ್ಮುಲಾ ಅಂದರೆ ಏನು? ನಾವು 2 ಪಾಯಿಂಟು x1y1 ಮತ್ತು x2y2ನ ಕನೆಕ್ಟ್ ಮಾಡಿದರೆ ನಮ್ಗೇನು ಸಿಗುತ್ತೆ? ಒಂದು ಲೈನ್ ಸೆಗ್ಮೆಂಟ್ ಸಿಗುತ್ತೆ ಅಲ್ವಾ? ಸೊ ಆ ಲೈನ್ ಸೆಗ್ಮೆಂಟಲ್ಲಿ ಒಂದು ಪಾಯಿಂಟು ಆ ಲೈನ್ ಸೆಗ್ಮೆಂಟ್ನ m1:m2 ರೇಷಿಯೋ ಅಲ್ಲಿ ಡಿವೈಡ್ ಮಾಡಿದರೆ ಆ ಪಾಯಿಂಟು ಕೋಆರ್ಡಿನೇಟ್ಸ್ ಹೇಗೆ ಹುಡುಕೋದು ನಾವು ಸೆಕ್ಷನ್ ಫಾರ್ಮುಲಾ ಮೂಲಕ ಹುಡುಕ್ತೀವಿ. ಆಯ್ತಾ? ಸೊ ಇಲ್ಲಿ ಈ ಲೈನ್ ಸೆಗ್ಮೆಂಟ್ ನೋಡಿದ್ರೆ ಫಸ್ಟ್ ಪಾಯಿಂಟ್ನ ನಾನು x1y1 ಅಂತ ಮಾರ್ಕ್ ಮಾಡಿದ್ದೀನಿ, 2 ಪಾಯಿಂಟ್ನ x2y2 ಅಂತ ಮಾರ್ಕ್ ಮಾಡಿದ್ದೀನಿ. ಮತ್ತೆ ಮಧ್ಯದಲ್ಲಿ ಅದನ್ನ ಡಿವೈಡ್ ಮಾಡ್ತಿರೋ ಒಂದು ಪಾಯಿಂಟ್ನ ಇಲ್ಲಿ ವೈಟ್ ಪಾಯಿಂಟು ಹಾಕಿದ್ದೀನಿ. ಈ ಪಾಯಿಂಟು ಈ ಲೈನ್ ಸೆಗ್ಮೆಂಟ್ನ m1:m2 ರೇಷಿಯೋ ಅಲ್ಲಿ ಡಿವೈಡ್ ಮಾಡ್ತಿದೆ. ಸೊ ಈ ಪಾಯಿಂಟ್ದು ಕೋಆರ್ಡಿನೇಟ್ಸು ನಾವು x, y ಅಂತ ಅನ್ಕೊಳ್ಳೋಣ. ಆಯ್ತಾ? ಸೊ x, y is equal to m1 into x2 plus m2 into x1 whole divided by m1 plus m2. ಇದು ನಮ್ಮ x ಕೋಆರ್ಡಿನೇಟ್ ಆಗುತ್ತೆ. ಅದೇ ಥರ y ಕೋಆರ್ಡಿನೇಟ್ ಏನಾಗುತ್ತೆ? ಇಟ್ ಈಸ್ m1 into y2 plus m2 into y1 whole divided by m1 plus m2. ಸೊ ಯಾವುದಾದ್ರೂ 2 ಪಾಯಿಂಟ್ ಕೊಟ್ಟು ನಿಮಗೆ ಆ 2 ಪಾಯಿಂಟ್ ಕನೆಕ್ಟ್ ಆಗ್ತಿರೋ ಲೈನ್ ಸೆಗ್ಮೆಂಟ್ನ ಯಾವುದಾದ್ರೂ ರೇಷಿಯೋ ಅಲ್ಲಿ ಡಿವೈಡ್ ಮಾಡಬೇಕು ಅಂದರೆ ನೀವು ಎಲ್ಲ ಪಾಯಿಂಟ್ನ ಬರ್ಕೊಂಡು ಎಲ್ಲಾನು ಈ ಫಾರ್ಮುಲಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆ ಪಾಯಿಂಟ್ದು ಕೋಆರ್ಡಿನೇಟ್ಸ್ ಸಿಗುತ್ತೆ. ಈಗ ನಾವು ಸೆಕ್ಷನ್ ಫಾರ್ಮುಲಾಗೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. x1, y1ನ ನಾವು 1, 3, x2, y2ನ -2, -1 ಮತ್ತು ರೇಷಿಯೋ m1:m2ನ 1:2 ಅಂತ ತಗೊಳ್ಳೋಣ. ಸೊ ಈ ಫಾರ್ಮುಲಾ ಅಲ್ಲಿ ನಾವು ಎಲ್ಲ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಇಟ್ ಇಸ್ m1 into x2 which is 1 into -2 plus m2 into x1 2 into 1 divided by m1 plus m2 which is 1 plus 2 ಅಲ್ವಾ? ಅದೇ ಥರ y ಕೋಆರ್ಡಿನೇಟ್ಗೂ ಕೂಡ ಹಾಗೆ ಮಾಡಬೇಕು. ಸೊ ಇಟ್ ವಿಲ್ ಬಿ 1 into -1 plus 2 into 3 whole divided by 1 plus 2. ಸೊ ನಾವು ಇದನ್ನು ಸಾಲ್ವ್ ಮಾಡಿದ್ರೆ ನಮ್ಗೇನು ಸಿಗುತ್ತೆ? ವಿ ಗೆಟ್ 0, 5/3. ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಈ ಸ್ಟೆಪ್ಪಲ್ಲಿ ಕಾಮೆಂಟ್ ಸೆಕ್ಷನ್ ಹಾಕಿ ನಾವು ಕ್ಲಿಯರ್ ಮಾಡ್ತೀವಿ. ಬಟ್ ಬೇಸಿಕ್ ಆಗಿ ಏನು ಮಾಡಿದ್ದು, ನಾವು ಎಲ್ಲ ವ್ಯಾಲ್ಯೂಸ್ನು ಈ ಫಾರ್ಮುಲಾಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದು ಅಷ್ಟೇ. ಈಗ ನಾವು ಮಿಡ್ ಪಾಯಿಂಟ್ ಫಾರ್ಮುಲಾ ನೋಡೋಣ. ಮಿಡ್ ಪಾಯಿಂಟ್ ಫಾರ್ಮುಲಾ ಅಂದರೆ ಇಟ್ ಈಸ್ ಅ ಸ್ಪೆಷಲ್ ಕೇಸ್ ಆಫ್ ಸೆಕ್ಷನ್ ಫಾರ್ಮುಲಾ ಇಟ್ ಸೆಲ್ಫ್. ಆಯಿತಾ? ಸೊ 2 ಪಾಯಿಂಟ್ನ ಕನೆಕ್ಟ್ ಮಾಡಿ ಆ ಲೈನ್ ಸೆಗ್ಮೆಂಟ್ನ ಅರ್ಧದಲ್ಲಿ ಡಿವೈಡ್ ಮಾಡ್ತಿರೋ ಪಾಯಿಂಟ್ನ ಮಿಡ್ ಪಾಯಿಂಟ್ ಅಂತ ಕರಿತೀವಿ ಅಲ್ವಾ? ಸೊ ನಮ್ಗೇನು ಗೊತ್ತು? m1:m2 ರೇಷಿಯೋ 1:1 ಆಗುತ್ತೆ. ಸೊ ನಾವು ಸೆಕ್ಷನ್ ಫಾರ್ಮುಲಾ ಅಲ್ಲೇ m1 ಮತ್ತು m2 ವ್ಯಾಲ್ಯೂನ 1 ಮತ್ತು 1 ಅಂತ ರಿಪ್ಲೇಸ್ ಮಾಡಿದ್ರೆ ನಮಗೆ ಮಿಡ್ ಪಾಯಿಂಟ್ ಫಾರ್ಮುಲಾ ಸಿಗುತ್ತೆ. ಸೊ ನಾವು ರಿಪ್ಲೇಸ್ ಮಾಡಿ ನೋಡೋಣ ಏನು ಸಿಗುತ್ತೆ ಅಂತ. ಸೊ ನಮ್ಮ ಫಾರ್ಮುಲಾ ಏನು ಅಂತ ಗೊತ್ತು? m1 into x2 ಅಲ್ವಾ? ಇಲ್ಲಿ m1 ಏನು? ಇಟ್ ಈಸ್ 1. ಸೊ 1 into x2 plus m2 into x1 1 into x1 whole divided by m1 plus m2. 1 plus 1 ಎಷ್ಟು? It is 1 plus 1 which is 2. We know that, right? Similarly, y coordinate ಗೂ ಏನಾಗುತ್ತೆ? It is m1 into y2 plus m2 into y1. m2 ವ್ಯಾಲ್ಯೂ ಎಷ್ಟು? 1, y1 ಎಷ್ಟು? It is just y1 ಮತ್ತೆ m1 plus m2 ಏನಾಗುತ್ತೆ? 1 plus 1. ಸೊ ನಾವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಮತ್ತೆ ಟರ್ಮ್ಸ್ನ ರಿಅರೇಂಜ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಇಟ್ ಇಸ್ ಈಕ್ವಲ್ ಟು x1 plus x2 whole divided by 2 ಮತ್ತೆ y1 plus y2 whole divided by 2. ಸೊ ಮಿಡ್ ಪಾಯಿಂಟ್ ಕೋಆರ್ಡಿನೇಟ್ಸ್ ಏನಾಗುತ್ತೆ? ಇದಾಗುತ್ತೆ. ಓಕೆ, ಈಗ ನಾವು ಮಿಡ್ ಪಾಯಿಂಟ್ ಫಾರ್ಮುಲಾದು ಒಂದು ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ಏನು? x1, y1 is equal to -5, 3, x2, y2 is equal to 3, -7. ಸೊ ನಾವಿಲ್ಲಿ ಫಾರ್ಮುಲಾಲಿ ಡೈರೆಕ್ಟಾಗಿ ರಿಪ್ಲೇಸ್ ಮಾಡಿದ್ರೆ ನಮ್ಮದು xy ಕೋಆರ್ಡಿನೇಟ್ಸ್ ಏನಂತ ಸಿಗುತ್ತೆ? ವಾಟ್ ಈಸ್ x1 -5
plus 3 whole divided by 2, comma y1 plus y2 ಏನಾಗುತ್ತೆ 3 plus minus 7 whole divided by 2. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ we get -1, -2. ಸೊ ನಿಮಗೆ ಈ ಸಾಲ್ವಿಂಗ್ ಅಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾವು ಕ್ಲಿಯರ್ ಮಾಡ್ತೀವಿ ನಿಮ್ಮ ಡೌಟು. ಆದರೆ ಬೇಸಿಕ್ ಆಗಿ ನಾವು ಏನು ಮಾಡಿದ್ದು ಎಲ್ಲ ವ್ಯಾಲ್ಯೂಸ್ನ ಈ ಫಾರ್ಮುಲಾ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಈ ಮಿಡ್ ಪಾಯಿಂಟ್ ಆನ್ಸರ್ ಸಿಕ್ತು. ಈಗ ನಾವು ಏರಿಯಾ ಆಫ್ ಅ ಟ್ರಯಾಂಗಲ್ ಫಾರ್ಮುಲಾ ನೋಡೋಣ. ಸೊ ಏರಿಯಾ ಆಫ್ ಅ ಟ್ರಯಾಂಗಲ್ ಫೌಂಡ್ ಬೈ ಜಾಯಿನಿಂಗ್ 3 ಪಾಯಿಂಟ್ಸ್ ಅಲ್ವಾ. ಸೊ ಈ ನಾನು 3 ಪಾಯಿಂಟ್ಸ್ನ ಇಲ್ಲಿ ಈ ಗ್ರಾಫಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ 1 ಪಾಯಿಂಟು ಮತ್ತೆ ಇಲ್ಲಿ 1 ಪಾಯಿಂಟು ಮತ್ತೆ ಇಲ್ಲಿ 3ನೇ ಪಾಯಿಂಟು. ಸೊ ಈಗ ನಾವು ಈ 3 ಪಾಯಿಂಟ್ಸ್ನ ಕನೆಕ್ಟ್ ಮಾಡಿದ್ರೆ ನಮಗೆ ಒಂದು ಟ್ರಯಾಂಗಲ್ ಸಿಗುತ್ತೆ ಅಲ್ವಾ. ಹೀಗೆ ಗ್ರಾಫ್ನಲ್ಲಿ ಸೊ ಇದನ್ನ ನಾನು x1, y1 ಅಂತ ಮಾರ್ಕ್ ಮಾಡ್ತೀನಿ. ಇದನ್ನ ನಾನು x2, y2 ಅಂತ ಮಾರ್ಕ್ ಮಾಡ್ತೀನಿ. ಇದನ್ನ ನಾನು x3, y3 ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ಟ್ರಯಾಂಗಲ್ದು ಏರಿಯಾ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಏರಿಯಾ ಫಾರ್ಮುಲಾ ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು ಬ್ರ್ಯಾಕೆಟ್ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕೊಳ್ಳಿ x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2 ಆಯ್ತಾ. ಸೊ ಮತ್ತೆ ಇದು ಏರಿಯಾ ಅಲ್ವಾ, ಸೊ ಯೂನಿಟ್ ಸ್ಕ್ವೇರ್ ಆಗುತ್ತೆ. ಸೊ ನಿಮಗೆ ಸೆಂಟಿಮೀಟರ್ಸ್ ತಗೊಂಡ್ರೆ ಇಟ್ ವಿಲ್ ಬಿ ಸೆಂಟಿಮೀಟರ್ ಸ್ಕ್ವೇರ್, ಬರೀ ಯೂನಿಟ್ ಅಂತ ಕೊಟ್ಟಿದ್ರೆ ಇಟ್ ವಿಲ್ ಬಿ ಯೂನಿಟ್ ಸ್ಕ್ವೇರ್. ಸೊ ಇದನ್ನ ಹೇಗೆ ನೆನ್ಪಿಟ್ಕೋಬೇಕು? x1 ಇಂಟು y2 ಮೈನಸ್ y3 ಮತ್ತೆ x2 ಇಂಟು y3 ಮೈನಸ್ y1 ಮತ್ತೆ x3 ಇಂಟು y1 ಮೈನಸ್ y2 ಹೇಗೆ ನೆನ್ಪಿಟ್ಕೊಳ್ಳೋದು? ಇದು ತುಂಬಾ ಕಷ್ಟ ಅಂತ ನಿಮ್ಗೆ ಅನ್ಸಿದ್ರೆ ನಾನು ಒಂದು ಈಸಿ ಟ್ರಿಕ್ ಕೊಡ್ತೀನಿ ಆಯ್ತಾ. ಸೊ ಈ ಹಾಫ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಲ್ವಾ, ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಪರ್ಪೆಂಡಿಕ್ಯುಲರ್ ಇಂಟು ಬೇಸ್ ಅಂತ ಗೊತ್ತಲ್ವಾ ನಿಮ್ಗೆ. ಸೊ ಆ ಹಾಫ್ನ ಆ ಫಾರ್ಮುಲಾ ಇಂದ ಕೂಡ ನೀವು ನೆನ್ಪಿಟ್ಕೋಬೇಕು ಹಾಫ್ ಇದೆ ಅಂತ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ಯಾವಾಗ್ಲೂ ಹೊರಗಡೆ ಇರೋ ಟರ್ಮು ಎಕ್ಸ್ ಟರ್ಮ್ ಮತ್ತೆ ಬ್ರಾಕೆಟ್ ಒಳಗಡೆ ಇರೋ ಟರ್ಮ್ನ ವೈ ಟರ್ಮ್ಗಳು ಅಂತ ನೆನ್ಪಿಟ್ಕೊಳ್ಳಿ. ಸೊ ಈ ನಂಬರ್ ಹೇಗೆ ನೆನ್ಪಿಟ್ಕೋಬೇಕು ಅಂದ್ರೆ ನಾನು ಇಲ್ಲಿ 1, 2, 3 ಅಂತ ಈ ಕ್ಲಾಕ್ ವೈಸ್ ಆರ್ಡರ್ ಅಲ್ಲಿ ಬರ್ಕೋತಿದ್ದೀನಿ ಆಯ್ತಾ. ಹೀಗೆ ಕ್ಲಾಕ್ ವೈಸ್ ಆರ್ಡರ್ ಅಲ್ಲಿ. ಸೊ ನೀವು ಹಾಫ್ ಇಂಟು x1 ಬಗ್ಗೆ ಬರಿಬೇಕು ಅಂದ್ರೆ ಈ x1 ನೀವು ಸರ್ಕಲ್ ಮಾಡಿ ಅಥವಾ ನೀವು ಕೈ ಅದ್ರ ಮೇಲೆ ಹಾಕ್ಬಿಡಿ. ಸೊ ಏನ್ ಮಿಗುತ್ತೆ 2 ಮತ್ತೆ 3 ಅಲ್ವಾ. ಕ್ಲಾಕ್ ವೈಸ್ ಆರ್ಡರ್ ಅಲ್ಲಿ ಇಟ್ ಇಸ್ 2 then 3. ಸೊ ಯು ನೋ ಇಟ್ ಇಸ್ x1 ಇಂಟು y2 ಮೈನಸ್ y3. ಅದೇ ತರ ನೀವು ನೆಕ್ಸ್ಟ್ ಟರ್ಮ್ x2 ತಗೋಬೇಕಲ್ವಾ. ಸೊ ನೀವು 2ನ ಸರ್ಕಲ್ ಮಾಡಿ ಅಥವಾ ಅದ್ರ ಮೇಲೆ ಕೈ ಇಡಿ. ಸೊ ಏನು ಕ್ಲಾಕ್ ವೈಸ್ ಆರ್ಡರ್ ಅಲ್ಲಿ ನಮ್ಗೇನಿದೆ 3 ಮೈನಸ್ 1 ಅಲ್ವಾ. ಸೊ y3 ಮೈನಸ್ y1. ಅದೇ ತರ x3 ಹೊರಗಡೆ ಇದ್ರೆ ಅದನ್ನ ಸರ್ಕಲ್ ಮಾಡಿ ಅಥವಾ ಅದ್ರ ಮೇಲೆ ಕೈ ಇಟ್ಕೊಳ್ಳಿ. ಸೊ ಕ್ಲಾಕ್ ವೈಸ್ ಆರ್ಡರ್ ಅಲ್ಲಿ ಒಳಗಡೆ ಬ್ರಾಕೆಟ್ ಒಳಗಡೆ ಏನಾಗುತ್ತೆ y1 ಮೈನಸ್ y2. ಸೊ ಈ ತರ ಸ್ಮಾಲ್ ಫಿಗರ್ ನಿಮ್ ವರ್ಕಿಂಗ್ ಕಾಲಮ್ ಅಲ್ಲಿ ಬರ್ಕೊಂಡ್ರೆ ನಿಮ್ಗೆ ಈ ಫಾರ್ಮುಲಾ ಈಸಿಯಾಗಿ ನೆನ್ಪಿಟ್ಕೋಬಹುದು ನೀವು ಆಯ್ತಾ. ಸೊ ಈಗ ನಾವು ಏರಿಯಾ ಆಫ್ ಟ್ರಯಾಂಗಲ್ದು ಒಂದು ಎಕ್ಸಾಂಪಲ್ ತಗೊಳ್ಳೋಣ. x1, y1 ನ 2, 6 ಅಂತ ತಗೊಳ್ಳೋಣ. x2, y2 ನ -1, -3 ಅಂತ ತಗೊಳ್ಳೋಣ. ಮತ್ತೆ -1, -3 ಮತ್ತೆ x3, y3 ನ -4, 5 ಅಂತ ತಗೊಳ್ಳೋಣ. ಸೊ ನಾನು ಇಲ್ಲಿ ಫಾರ್ಮುಲಾ ಅಲ್ಲಿ ಹಾಕ್ಬಿಟ್ಟು ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು x1 ಎಷ್ಟು 2 ಇಂಟು -3 -5 ಪ್ಲಸ್ x2 ವ್ಯಾಲ್ಯೂ ಎಷ್ಟು ಇಟ್ ಇಸ್ -1 ಇಂಟು 5 -6 ಪ್ಲಸ್ -4 ಇಂಟು 6
ಮೈನಸ್ ಆಫ್ -3. ಸೊ ನೀವು ಈ ಥರ ಕ್ಯಾಲ್ಕುಲೇಷನ್ ಮಾಡುವಾಗ ಸೈನ್ಸ್ ತುಂಬ ಮುಖ್ಯ. ಸೊ ಬ್ರ್ಯಾಕೆಟ್ನ ನಿಧಾನಕ್ಕೆ ಎಲ್ಲ ಓಪನ್ ಮಾಡಿ ಆಮೇಲೆ ಸೈನ್ಸ್ ಚೆಕ್ ಮಾಡಿ. ಸೊ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಆನ್ಸರ್ ಏನು ಸಿಗುತ್ತೆ? ಇಟ್ ವಿಲ್ ಬಿ ಈಕ್ವಲ್ ಟು ನಮಗೆ -26.5 ಅಂತ ಆನ್ಸರ್ ಬರುತ್ತೆ ಅಲ್ವಾ. ಬಟ್ ನಮ್ಗೇನು ಗೊತ್ತು, ಏರಿಯಾ ಇಸ್ ಆಲ್ವೇಸ್ ಅ ಪಾಸಿಟಿವ್ ವ್ಯಾಲ್ಯೂ. ಸೊ ನಾವು ಇದನ್ನ ಆಬ್ಸಲ್ಯೂಟ್ ವ್ಯಾಲ್ಯೂ ಅಂದರೆ ನೆಗೆಟಿವ್ ಆಗಿದ್ರೂ ಅದ್ರದ್ದು ಪಾಸಿಟಿವ್ ವ್ಯಾಲ್ಯೂ ತಗೋಬೇಕು, ಯಾಕಂದರೆ ಏರಿಯಾ ಇಸ್ ಆಲ್ವೇಸ್ ಪಾಸಿಟಿವ್. ಸೊ ಇದನ್ನ ನಾವು 26.5 ಸ್ಕ್ವೇರ್ ಯೂನಿಟ್ಸ್ ಅಂತ ಬರಿತೀವಿ. ಏರಿಯಾ ಯಾವಾಗಲೂ ಸ್ಕ್ವೇರ್ ಯೂನಿಟ್ಸ್ ಅಲ್ಲೇ ಬರಿಬೇಕು. ಸೊ ನಾವು ಯಾವಾಗಲೂ ಸ್ಕ್ವೇರ್ ಯೂನಿಟ್ಸ್ ಅಂತ ನಂಬರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ ಜೊತೆ ಸ್ಕ್ವೇರ್ ಯೂನಿಟ್ಸ್ ಅಂತ ಬರಿತೀವಿ. ನಾವು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಉಪಯೋಗಿಸಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಡೋಣ. ಪ್ರಶ್ನೆಯಲ್ಲಿ ಕೊಟ್ಟಿದ್ರೆ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂತ ಪ್ರೂವ್ ಮಾಡಬೇಕು ಅಂತ. ಹೇಗೆ ಪ್ರೂವ್ ಮಾಡೋದು ನೀವು? ನಮ್ಗೆ ಗೊತ್ತಲ್ವಾ, ಇಫ್ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್ ಡೆಫಿನಿಷನ್ ಅಂದರೆ ಏನು? ಇಟ್ ಈಸ್ ಇನ್ ದ ಸೇಮ್ ಲೈನ್. ಸೊ 3 ಪಾಯಿಂಟ್ಸ್ ಹೀಗಿದ್ರೆ ಒಂದೇ ಲೈನಲ್ಲಿದ್ದರೆ ನಮ್ಗೇನು ಗೊತ್ತು? ಅದು ಟ್ರಯಾಂಗಲ್ ಫಾರ್ಮ್ ಆಗಲ್ಲ ಅಲ್ವಾ, ಬಿಕಾಸ್ ಇಟ್ ಈಸ್ ಇನ್ ದ ಸ್ಟ್ರೇಟ್ ಲೈನ್. ಸೊ ಟ್ರಯಾಂಗಲ್ ಫಾರ್ಮ್ ಆಗಲ್ಲ ಅಂದರೆ ವಿ ನೋ ದ್ಯಾಟ್ ಏರಿಯಾ ಆಫ್ ಟ್ರಯಾಂಗಲ್ ವಿಲ್ ಬಿ ಈಕ್ವಲ್ ಟು 0. ಸೊ ಹೇಗೆ ಪ್ರೂವ್ ಮಾಡ್ಬೋದು ಅಂದರೆ ನಾವು ಆ 3 ಪಾಯಿಂಟ್ ವ್ಯಾಲ್ಯೂಗಳನ್ನು ನಾವು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾಲಿ ಹಾಕ್ಬಿಟ್ಟು ಈಕ್ವಲ್ ಟು 0 ಅಂತ ಮಾಡಿದ್ರೆ ನಮಗೆ ಅದನ್ನು ಪ್ರೂವ್ ಮಾಡೋಕ್ಕಾಗುತ್ತೆ. ಅದೇ ಥರ ನಮಗೆ ಯಾವುದಾದ್ರೂ ಕ್ವಾಡ್ರಿಲ್ಯಾಟರಲ್ ಕೊಟ್ಟಿದ್ರೆ ಹೀಗೆ ಅದರದ್ದು ಏರಿಯಾ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ರೆ ಕ್ವಾಡ್ರಿಲ್ಯಾಟರಲ್ಗೆ ಪಾಯಿಂಟ್ಸ್ ಇರುತ್ತೆ ಅಲ್ವಾ, x1, y1 ಮತ್ತು x2, y2 ಮತ್ತು x3, y3 ಮತ್ತು x4, y4 ಅಲ್ವಾ. ಸೊ 4 ಪಾಯಿಂಟ್ಸ್ ಇರುತ್ತೆ. ಹೀಗೆ ಕೊಟ್ಟಿದ್ರೆ ಕ್ವಾಡ್ರಿಲ್ಯಾಟರಲ್ದು ಏರಿಯಾ ಕ್ಯಾಲ್ಕುಲೇಟ್ ಮಾಡಿ ಅಂದರೆ ನಾವು ಯಾವುದಾದ್ರೂ ಒಂದು ಡಯಾಗ್ನಲ್ ಬರೆದ್ಬಿಟ್ಟು ಆವಾಗ ನಮಗೆ 2 ಟ್ರಯಾಂಗಲ್ ಸಿಗುತ್ತೆ ಅಲ್ವಾ. ಸೊ ಈ ಟ್ರಯಾಂಗಲ್ದು ಏರಿಯಾ ಮತ್ತು ಈ ಟ್ರಯಾಂಗಲ್ದು ಏರಿಯಾ ಸೆಪ್ರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಆ್ಯಡ್ ಮಾಡಿದಾಗ ನಮಗೆ ಏರಿಯಾ ಆಫ್ ಕ್ವಾಡ್ರಿಲ್ಯಾಟರಲ್ ಸಿಗುತ್ತೆ. ಸೊ ಇದ್ರ ಜೊತೆ ನಮ್ಮದು ಚಾಪ್ಟರ್ ರಿವಿಷನ್ ಮುಗ್ದಿದೆ. ನಿಮಗೆ ರೆಫರೆನ್ಸಿಗೆ ಫಾರ್ಮುಲಾ ಶೀಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು ಅಥವಾ ನಮ್ಮ ವಾಟ್ಸ್ಆ್ಯಪ್ ನಂಬರಿಗೆ ಮೆಸೇಜ್ ಮಾಡ್ಬೋದು. ಆಲ್ ದ ಬೆಸ್ಟ್ ನಿಮ್ಮ ಎಕ್ಸಾಮ್ಸಿಗೆ.